ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್. ಇವತ್ತಿನ ಬ್ಲಾಗ್ ಬಂದು ಎ ಡೇ ಇನ್ ಮೈ ಲೈಫ್ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ನಾನು ಯಾರು ಬರ್ತಾರೆ ನಮ್ಮ ಮನೆಗೆ ಆ್ಯಂಡ್ ನಮ್ಮ ಮನೇಲಿ ಏನೇನು ನಡೀತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ನಮ್ಮ ಮನೆಗೆ ಇವತ್ತು ನಮ್ಮ ಚಿಕ್ಕಮ್ಮ, ನನ್ನ ತಮ್ಮ ಹಾಗೆಯೇ ನನ್ನ ತಂಗಿ ಕೂಡ ಬಂದಿದ್ರು. ಹಾಗೆ ಇಲ್ಲೊಬ್ರು ಸ್ಪೆಷಲ್ ಗೆಸ್ಟು. ನೀನು ಯಾರೇ ಹೇಳೋ? ಇವಳ್ದನು ನಮ್ಮ ಚಿಕ್ಕಮ್ಮ ಅವ್ರ ತಮ್ಮನ ಮಗಳು ಇವಳು. ಪಾಪ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಾರಂತ ಇಲ್ಲಿಗೆ ಬಂದಮೇಲೆ ಅವಳು ತುಂಬ ಟೆನ್ಷನ್ ಮಾಡಿಕೊಂಡು ಬಯಟ್ ಮಾಡ್ತಾಯಿದ್ಲು. ಹಾಗೆ ಸ್ವಲ್ಪ ಹೊತ್ತು ಅವಳನ್ನ ರೇಗಿಸ್ಕೊಂಡು ನಾನು ಮತ್ತು ನನ್ನ ತಂಗಿ ಇಬ್ಬರೂ ವೀಡಿಯೋ ಮಾಡ್ತಾಯಿದ್ದೀವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾಯಿದ್ದೀನಿ ನಾನು ಅವಳಿಗೆ. ಹಾಗೆ ಅವಳಿಗೆ ಹಿಂದಿಗೆ ಹೋಮ್ವರ್ಕ್ ಕೊಟ್ಟಿದ್ದರು, ಅದನ್ನು ನಾಳೆ ಓರಲ್ ಕೇಳ್ತಾರೆ ಹೇಳ್ಕೊಡಿ ಅಂತಿದ್ಲು. ಅದನ್ನು ಹಾಗೆಯೇ ಬಯಟ್ ಕೂಡ ಮಾಡ್ತಾಯಿದ್ಲು. ಕಷ್ಟ ಹೇಳ್ಕೊಂತಾಳೆ, ನೀವು ಸ್ವಲ್ಪ ಹೆಲ್ಪ್ ಮಾಡ್ರಿ. ಹಿಂದಿ ಏನು ಬರಲ್ಲ ಅಂತೆ ಹೇಳು. ಉಳ್ಕಲ್ಗೆ ಯಾರಿಗಾದ್ರೂ ಮದ್ದು ಗೊತ್ತಿದ್ರೆ ಹೇಳ್ರಿ, ಪಾಪ ಟಿಪ್ಸ್ ಹೇಳ್ರಿ, ಟ್ರೈ ಮಾಡ್ತಾಳೆ. ನನಗೂ ನನ್ನ ತಂಗಿಗೂ ಅಷ್ಟಾಗಿ ಹಿಂದಿ ಗೊತ್ತಿಲ್ಲ ಅಂತ ಫೋನಲ್ಲಿ ರೆಕಾರ್ಡ್ ಹಾಕ್ಬಿಟ್ಟು ಕೊಟ್ಟಿದ್ರಿ ಅವಳಿಗೆ ಅಭ್ಯಾಸ ಮಾಡ್ಕೊತ. ಅದಾದ್ಮೇಲೆ ನಮ್ಮ ಆಂಟಿನೇ ತುಂಬ ರೇಗಿಸ್ತಾ ಇದೆ, ವ್ಲಾಗ್ ಪೂರ್ತಿ ನೀನೇನೇ ತೋರಿಸ್ತೀನಿ ಅಂತ ನೋಡಿ ಹೇಗೆ ಮುಖ ಮುಚ್ಕೊಂಡ್ರಂತ. ಮಗು ಯಾವ್ದಾಗುತ್ತೆ ಅಂತ ಡಿಸ್ಕಷನ್ ಮಾಡ್ತವ್ರೆ ಇವಾಗ. ಪಾಪ ಗಂಡು ಮಗು ಅಂತ ಎಲ್ಲರೂ ಅಂತವ್ರೆ, ಅವಳಿಗೆ ಹೆಣ್ಮಗು ಬೇಕಂತೆ ಪಾಪ. ನಾನು ವಿಡಿಯೋ ಮಾಡೋವಾಗಲೆಲ್ಲ ಪಾಪ ನಮ್ಮ ಆಂಟಿ ಮುಖ ಮುಚ್ಕೊತಾನೆ ಇದ್ರು. ಇನ್ನೊಂದು ಕಡೆ ಹಿಂದಿ ಬಯಟ್ ಯಾವ ಥರ ನಡೀತಾ ಇದೆ ಅಂತ ನೋಡಿ. ಇವಳಕ್ಕಂತೂ ಹೋಮ್ವರ್ಕ್ ಹೇಳ್ಕೊಟ್ಟು ಸಾಕಾಗುತ್ತೆ. सब लोग नदी के किनारे खड़ी है. ಇವಾಗ ಕರೆಕ್ಟಾಗಿ ಹೇಳೋಳು, ಅವಾಗಿಂದ ಕಡಿ ಅಂತ ಇದ್ಲು. ಅವಳು ಎಷ್ಟು ಸಲ ಹೇಳಿದ್ರು ನನ್ನ ತಂಗಿ ಪಾಪ ಬಿಟ್ಟೆ ಎಲ್ಲ ಪದೇ ಪದೇ ಬಯಟ್ ಮಾಡಿಸ್ತಾನೆ ಇಲ್ಲ. ಹಾಗೆ ಎಲ್ಲರೂ ಮಾತಾಡ್ಕೊಂಡು ಸುಮ್ಮನೆ ಕೂತಿದ್ವಿ, ಇನ್ನೇನು ಮಾಡೋದಂತ. ನಮ್ಮ ಆಂಟಿ ಮತ್ತು ನನ್ನ ತಮ್ಮ ಎಲ್ಲೋ ಹೋಗಿದ್ರು, ಬಂದರು ಮತ್ತೆ. ನಮ್ಮ ಆಂಟಿ ಕೆಲಸನೇ ಇದು ಪಾಪ. ಅವ್ರ ಮಗನ್ಗೆ ಎಷ್ಟು ಹಿಂಸೆ ಕೊಡ್ತಾಳೋ ನೋಡ್ರಿ. ವಿಡಿಯೋ ಕಾಲ್ ಮಾಡ್ಬಿಟ್ಟು ಯಾರ್ಯಾರು ತೋರಿಸ್ತವ್ರಿ ನೋಡ್ರಿ ವ್ಲಾಗ್ ಮಾಡೋದನ್ನ ತೋರಿಸ್ತೈತೆ. ಝೂಮಾಗಿ ತೋರಿಸ್ತೀನಿ ರೀ. ಅದಾದಮೇಲೆ ನನ್ನ ತಮ್ಮ ಮತ್ತು ನಮ್ಮ ಆಂಟಿ ಊಟ ಮಾಡ್ತಿದ್ರು. ನಾನು ನನ್ನ ತಂಗಿಗೆ ಮೆಹಂದಿ ಹಾಕ್ತಾಯಿದ್ದೆ. ಅದಾದಮೇಲೆ ನಮ್ಮ ಆಂಟಿಗೂ ಹಾಕಬೇಕು. ಅದಕ್ಕೆ ಇವಾಗ ಮೆಹಂದಿ ಪ್ರೋಗ್ರಾಮು. ತೋರಿಸು ಕವಿತಾ, ನಾನು ಮೆಹಂದಿ ಹೆಂಗೆ ಹಾಕಿದ್ದೀನಿ ತೋರಿಸು. ಗೈಸ್ ನೋಡ್ರಿ, ನಾನೇ ಹಾಕಿರೋದು ಮೆಹಂದಿ. ಇವ್ರಿಬ್ರು ನೋಡ್ರಿ ಮೆಹಂದಿ ಹಾಕತ್ತಾರ, ಆಟ ಆಡ್ತಾರೆ. ನನ್ನ ತಮ್ಮನ್ ಬಂದವನೆ, ಇವಳು ನೋಡ್ರಿ ಮೆಹಂದಿ ಹಾಕ್ತಾಳೆ. ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ಪಾಪ ನಮ್ಮ ಆಂಟಿ ಮುಖ ಮುಚ್ಕೊಂತ ಇದ್ರು. ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಕುತ್ಕೊಂಡಿದ್ರು. ಇವಾಗ ಅವ್ರಿಗೂ ಹಾಕ್ಬೇಕು. ನಮ್ಮ ಆಂಟಿಗೂ ಮೆಹಂದಿ ಹಾಕ್ಬಿಟ್ಟು ರೂಮ್ ಹತ್ರ ಬಂದರೆ ನನ್ನ ತಮ್ಮ ಮತ್ತು ನನ್ನ ತಂಗಿ ಅವರೆಲ್ಲ ರೀಲ್ಸ್ ಫೋಟೋಶೂಟ್ ಕೂಡ ಮಾಡ್ತಾಯಿದ್ರು. ನೋಡಿ ನಮ್ಮ ಆಂಟಿಗೆ ಮೆಹಂದಿ ಯಾವ ಥರ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಮೆಹಂದಿ ಹೇಗಿದೆ ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸಿ. ಆಂಟಿಯವರು ಊರಿಗೆ ಹೋಗೋಕೆ ರೆಡಿ ಆದರು. ಅಷ್ಟರಲ್ಲೇ ನನ್ನ ತಂಗಿ ಏನೋ ಮರ್ತಿದ್ದೀನಿ ಅಂತ ಬಂದ್ಲು. ಹೋಗ್ತೈತಳು, ವಾಪಸ್ ಬರ್ತಾ ಇರೋದು ಯಾಕಂತ ತೋರಿಸ್ತೀನಿ ನೋಡ್ರಿ. ಇವಾಗ ವಾಪಸ್ ಬಂದಿತ್ತು. ಇದಕ್ಕೆ ಇದೇನು ಅಂದರೆ ಹುಣಸೆಹಣ್ಣು. ಯಾರೆಲ್ಲ ಇಂಥ ಹುಣಸೆಹಣ್ಣು ತಿಂತೀರಾ ಅಂತ ಕಾಮೆಂಟ್ ಮಾಡಿರಿ. ಹೋಗೋಕ್ಕೂ ಮುಂಚೆ ನಮ್ಮ ಆಂಟಿ ಮತ್ತು ನನ್ನ ತಮ್ಮ ಫೋಟೋಸ್ ಕೂಡ ಕ್ಲಿಕ್ ಮಾಡಿಸ್ಕೊಂಡ್ರು. ಎಲ್ಲರೂ ಫೋಟೋಸ್ ಕ್ಲಿಕ್ ಮಾಡಿಸಿದ್ರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಅಣ್ಣ ತಂಗಿ ತೀಟ್ಲೆಗಳು ನೋಡಿ ಅವಳು ಕಚ್ಚಿರೋದು ತೋರಿಸ್ತಾ ನೋಡ್ರಿ ಯಾವ ಥರ ಕಚ್ಚವಳ ಅಂತ ಪಾಪ. ಇವರಿಬ್ರು ಯಾವಾಗಲೂ ಇದೇ ಥರನೇ ಜಗಳ ಮಾಡ್ಕೊತಾರೆ, ಮತ್ತೆ ನಾರ್ಮಲಾಗಿ ಇರ್ತಾರೆ. ನನ್ನ ತಂಗಿ ಕ್ಯಾಮ್ರಾ ಬಂದ ತಕ್ಷಣ ಮುಖ ಮುಚ್ಕೊತ ಇದ್ದಾಳೆ. ಎಲ್ಲ ಮುಗಿಸಿ ಅವರು ಕೂಡ ಮನೆಗೆ ಹೋಗ್ತಾ ಇದ್ದಾರೆ. ಇವಾಗ ಆಟೋದಲ್ಲಿ ಬಂದಿದ್ರು. ಅವರು ಮನೆಗೆ ಹೋಗೋಕ್ಕೆ 9 ಗಂಟೆ ಆಗೋಗಿತ್ತು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದಮೇಲೆ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.